ಗ್ರಾಮದಲ್ಲಿ ಒಂದು ಹಳ್ಳಿ, ಒಂದು ಊರು. ನಮಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು. ಬಸ್ ಸ್ಟ್ಯಾಂಡ್ ಇಲ್ಲದೆ ನಮಗೆ ಅಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ, ಬಸ್ ಸ್ಟಾಪು ಇಲ್ಲ. ಅಲ್ಲಿ ಬಿಸಿಲಿಂದ ತಾಪದಿಂದ ಉರಿ ತಾಪದಿಂದ ನಿಲ್ಲಕ್ಕೆ ಆಗೋದಿಲ್ಲ. ನಮಗೆಲ್ಲ ಕಣ್ಣಿಗೆಲ್ಲ ಕತ್ಲೆ ಬಂದು ಬೀಳ್ತಾರೆ, ಮಕ್ಕಳೆಲ್ಲ ಬೀಳ್ತಾರೆ, ಶಾಲೆ ಹೋಗೋ ಮಕ್ಕಳೆಲ್ಲ ಇದ್ದಾರೆ. ಅದಕ್ಕಾಗಿ ನಮಗೊಂದು ಬಸ್ ಸ್ಟ್ಯಾಂಡ್ ಬೇಕು ಹೇಳಿ ನಾವೊಂದು 20 ಜನ ಸೇರಿ ತೆಂಗಿನಗರಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಒಂದು ಕಟ್ಟಿದ್ದೀವಿ. ಬಸ್ ಒಂದು ಸ್ಟಾಪ್ ಬೇಕು ನಮಗೆ. ಯಾವುದು ಬಸ್ ಸ್ಟಾಪ್ ಇಲ್ಲ ಇಲ್ಲಿ. ಮೊದಲು ಹಳೆ ಬಸ್ ಸ್ಟ್ಯಾಂಡ್ ಇತ್ತು. ಅದು ಮುರಿದ ಮೇಲೆ ಯಾರೂ ತಗೊಳ್ಳೋದೇ ಇಲ್ಲ ಜನ. ಪಂಚಾಯತಿಯವರು ನೋಡ್ತಾರೆ, ದಿವಸ ಎಷ್ಟು ಸಲ ಓಡಾಡ್ತಾರೆ, ಆದ್ರೂ ಇವರು ಒಂದು ಬಸ್ ಸ್ಟ್ಯಾಂಡ್ ಬೇಕಂತ ಮಾಡ್ಕೊಳ್ಳೋದಿಲ್ಲ. ಈಗ ಎಲ್ಲ ಇಲೆಕ್ಷನದಲ್ಲಿ ಆರಿಸ್ಕೊಂಡು ಬರ್ತಾರಲ್ಲ, ಅವ್ರವ್ರ ಮನೆ ಮುಂದೆ ಮಾಡ್ಕೊಳ್ತಾರೆ ಎಲ್ಲ. ನಾವು ಓಟ್ ಹಾಕಿದ್ರೆ ಅವ್ರು ಆರಿಸ್ಕೊಂಡು ಬರೋದು, ಇಲ್ಲರಿಲ್ಲ ಆರಿಸ್ಕೊಂಡು ಬರ್ತಾರೆ. ನಮ್ದು ಏನು ಮಾಡೋದಿಲ್ಲ. ಮತ್ತೊಂದು ಗಿಡ ಎಲ್ಲ ಕಡ್ದು ಏನೂ ಇರಲಿಲ್ಲ ಅಲ್ಲಿ, ನಿಲ್ಲಕ್ಕೆ ಆಗೋದಿಲ್ಲ ಅಲ್ಲಿ. ನಾವೊಂದು ಬಸ್ ಸ್ಟಾಪ್ ಬೇಕು ಹೇಳಿ ಒಂದು ತೆಂಗಿನಗರಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಒಂದು ಕಟ್ಟಿದ್ದೀವಿ. ಇಲ್ಲಿ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಬಡ್ ಏರಿಯಾ, ಇದು ದುರ್ಗಾದೇವಿ ಕಾಲನಿ. ಹಾಗೆ ಇಲ್ಲಿ ಸುಮಾರು ಜನ ವಾಸಿಸ್ತಾರೆ, ನಿರಾಶ್ರಿತರು ಜಾಸ್ತಿ ವಾಸಿಸ್ತಾರೆ. ಆದರೆ ಇಲ್ಲಿ IRB ಅವರು ಒಂದು 6 ವರ್ಷದಿಂದ ಏನು ಬಸ್ ಸ್ಟಾಪನ್ನು ಮುರಿದಿದ್ದಾರೆ ಹಾಗೂ ಗಿಡಗಂಟಿಗಳನ್ನೆಲ್ಲ ಅಲ್ಲಿ ಕಟ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಂಕೋಲಾ, ಕಾರವಾರ ತೆರಳುವ ಜನರಿಗೆ ಯಾವುದೇ ಒಂದು ಸೂರಿಲ್ಲದ ಲೆಕ್ಕಾಗಿದೆ. ಅಂದರೆ ಬಸ್ ಸ್ಟಾಪ್ ಇದ್ದದನ್ನು ಒಡೆದಾಕಿ ಅದು ಮರು ನಿರ್ಮಾಣ ಮಾಡದೆ ಅವರ ಸ್ಥಿತಿ ಶೋಚನೀಯವಾಗಿ ತಳೆದಂಗಾಗಿದೆ. ಇಲ್ಲಿ ಅಕ್ಕಪಕ್ಕ ಒಂದು ಏನೋ ಒಂದು ಅಂಗಡಿ ಆಗಲಿ ಏನಾದ್ರು ಇಟ್ಕೊಳ್ಳೋಂಥ ಸ್ಥಿತಿನೂ ಇಲ್ಲ. ಯಾಕಂದರೆ ಮೊದಲು ಮರದ ನೆರಳಾರು ಇತ್ತು, ಅದ್ರ ಕೆಳಗಡೆ ಒಂದು ಹಣ್ಣು ಹಂಪಲುಗಳು ಅಥವಾ ಏನೋ ಮಾರ್ತಿದ್ರು. ಇಲ್ಲೆಲ್ಲರೂ ಕೂಲಿ ಕಾರ್ಮಿಕರೇ, ಬೆಳಿಗ್ಗೆ ಕೆಲಸಕ್ಕೆ ಹೋಗೋರು ಅಥವಾ ಈ ತೆಂಗಿನಕಾಯಿ ಅಥವಾ ಏನಾದ್ರು ಮಾವಿನ ಹಣ್ಣು ಈ ಥರ ಕಲ್ಲಂಗಡಿ ಆಗಲಿ ಸೊಪ್ಪಾಗಲಿ ಮಾರುವಂಥ ಒಂದು ಇಲ್ಲಿಯ ಜನರ ಸ್ಥಿತಿ. ಅದನ್ನು ಮಾರಿಯೇ ಬದುಕಬೇಕು. ಅದನ್ನು ಮಾರಕ್ಕೆ ಹೋದರೆ ಅವರಿಗೆ ಅಲ್ಲಿ ನಿಂತ್ಕೊಂಡ್ರೆ ತಲೆ ಸುತ್ತ ಅವರೇ ಒಂದು ಆಸ್ಪತ್ರೆ ಸೇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನೀವು ಎಚ್ಚೆತ್ತುಕೊಂಡು IRB ಅವರು ನಾಚಿಕೆ ಆಗಬೇಕು ಅವರಿಗೆ. ಯಾಕಂದರೆ ಮಹಿಳೆಯರೆಲ್ಲ ಸೇರಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದಾರಂಥ ಪೇಪರ್ನಲ್ಲಿ ಪಬ್ಲಿಕ್ ಇದರಲ್ಲಿ ಇವಾಗ TV ಇದರಲ್ಲೆಲ್ಲ ಬಂದಿದೆ. ಸುದ್ದಿ ಮಾಧ್ಯಮದಲ್ಲೆಲ್ಲ ಪ್ರಚಾರ ಆದಮೇಲೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳದೆ ಅವ್ರು ಇನ್ನೂ ಆ ಕೆಲಸ ಮಾಡಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಒಂದು ದಿವಸದಲ್ಲಿ ಮಾಡ್ಬೋದು. ರೆಡಿಮೇಡಾಗಿ ಎಲ್ಲ ಕಡೆ ಮಾಡಿದ್ದಾರೆ, ಎಲ್ಲಗೆರಿ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ರೆಡಿಮೇಡಾಗಿ ಸ್ಟೀಲ್ದೆಲ್ಲ ಮಾಡಿದ್ದಾರೆ. ಆ ಥರದಾರು ಒಂದು ಮಾಡಬೇಕು ಅಂತ ನಾವೆಲ್ಲ ಕಳಕಳಿಯಿಂದ ಕೇಳ್ಕೊಳ್ಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.